ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವೀಡಿಯೋನ ಶೇರ್ ಮಾಡ್ತಿದ್ದೀನಿ. ಏನಪ್ಪ ವೀಡಿಯೋದಲ್ಲಿ ಇದೆ ಅಂತಂದರೆ, ನಾನು ನಿಮ್ಮ ಜೊತೆ ಒಂದು ಫೇಸ್ ಕ್ರೀಮ್ ಯೂಸ್ ಮಾಡೋದನ್ನ ಯಾವ ಥರ ಯೂಸ್ ಮಾಡ್ತಿದ್ದೀನಿ ಅಂತ ಅದನ್ನು ಶೇರ್ ಮಾಡ್ತಿದ್ದೀನಿ. ಹಾಗೆಯೇ ನಿಮ್ಮ ಮನೇಲಿ ಜಿರಳೆ ಏನಾದ್ರು ಕಾಟ ಇದೆಯಾ? ಸೊ ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ನ ಹುಡ್ಕೊಂಡಿದ್ದೀನಿ. ಸೊ ನಮ್ಮ ಮನೇಲಿ ಸ್ವಲ್ಪ ಜಿರಳೆ ಪ್ರಾಬ್ಲಮ್ ಇತ್ತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಮತ್ತು ಪೀರಿಯಡ್ ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ ಅಲ್ವಾ? ಸೊ ಅದಕ್ಕೂ ಕೂಡ ಕೆಲವೊಂದು ನಾನು ಯೂಸ್ ಮಾಡೋ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಮತ್ತು ನಾನು ಬಂದುಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೀಡಿಯೋ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಪ್ಪ ಅಂತಂದರೆ, ನನ್ನ ಮುತ್ತಿಗೆ ಮನೆಗೆ ಹೋಗಿದ್ದೆ. ನಾನು ಹೇಳಿದ್ದೆ ಅಲ್ವಾ ನಿಮಗೆ, ಅವರು ಹೊಸ ಮನೆಯನ್ನು ಕಟ್ತಿದ್ದಾರೆ ಅಂತ. ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕಾಗಿತ್ತು. ಅಲ್ಲಿಗೆ ಹೋಗಿದ್ದೆ. ಬಿಕಾಸ್ ಏನಕ್ಕಪ್ಪ ಅಂತಂದರೆ, ಅಲ್ಲಿ ಬೆಡ್ ತಟ್ತಾ ಇದ್ರು. ನಿಮಗೆಲ್ಲ ಗೊತ್ತಿರುತ್ತೆ ಬೆಡ್ ತಟ್ಟೋದು ಅಂತಂದರೆ ಏನು ಅಂತ. ಸೊ ಟೆರೆಸ್ ಎಲ್ಲಕ್ಕೆ ಸಿಮೆಂಟ್ ಹಾಕಿ ಎಲ್ಲನೂ ಬೆಡ್ ತಟ್ತಿದ್ರು. ಸೊ ಅಲ್ಲಿಗೆ ಹೋಗಬೇಕಿತ್ತು, ಹಾಗಾಗಿ ನೈಟೇ ಅಲ್ಲಿಗೆ ಹೋಗಿದ್ವಿ. ನೀವು ನೋಡ್ತಾ ಇರ್ಬೋದು. ಸೊ ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಿದ್ದೀನಿ, ಅಂದರೆ ಸ್ವಲ್ಪ ಸ್ವೀಟ್ ಮೆಮೊರೀಸ್ ಹಂಗೆ ಇರಲಿ, ಈ ದಿನ ಹೋಗಿದ್ವಿ, ಈ ದಿನ ಆಯಿತು ಅಂತ ಅನ್ನೋದಕ್ಕೆ ಅಂತ. ಸೊ ಈ ಬೆಡ್ ತಟ್ಟಿದ್ದೆಲ್ಲ ಮುಗೀತು. ಬೆಳಗಿನ ಟೈಮು ಎಲ್ಲರಿಗೂ ಕೂಡ ರೈಸ್ ಬಾತು, ಕೇಸರಿ ಬಾತು, ಹಾಗೆಯೇ ಖಾರ, ಮೊಸರು ಬಜ್ಜಿ ಎಲ್ಲನೂ ಕೂಡ ಮಾಡಿದರು. ಸೊ ಬ್ಯಾಟಿಂಗ್ ಅಂತೂ ಚೆನ್ನಾಗಾಯಿತು. ಮತ್ತು ಮಧ್ಯಾಹ್ನ ಬಂದುಬಿಟ್ಟು ಅಡುಗೆನ ಮಾಡ್ತಾ ಇದ್ದಾರೆ. ಅಡುಗೆ ರೆಸಿಪಿ ಏನೇನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಜಾಸ್ತಿ ಎಲ್ಲ ವೀಡಿಯೋನ ತೊಗೊಳಕ್ಕಾಗಲಿಲ್ಲ, ಯಾಕಂತಂದರೆ ಎಲ್ಲರೂ ಇರ್ತಾರೆ ಅಲ್ವಾ, ಕೆಲಸ ಇರುತ್ತೆ, ಒಂದು ಸ್ವಲ್ಪ ಬ್ಯುಸಿ ಇದ್ದೇ ಇರ್ತೀವಿ. ಹಾಗಾಗಿ ಸ್ವಲ್ಪ ಏನೇನು ನಡೀತಿದೆ ಅನ್ನೋದನ್ನು ಸ್ವಲ್ಪ ಹಂಗೇ ಕ್ಲಿಪ್ಪಿಂಗ್ನ ತಗೊಂಡೆ. ಮತ್ತು ಅಡುಗೆ ಏನೇನು ಮಾಡಿದ್ದಾರೆ ಅಂತ, ಊಟ ಎಲ್ಲರಿಗೂ ಬಡಿಸಾದ್ಮೇಲೆ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಸಾರಿ. ಸೊ ಊಟ ಬಂದುಬಿಟ್ಟು ಒಬ್ಬಟ್ಟೆಲ್ಲ ಮಾಡಿದರು. ಸಖತ್ತಾಗಿತ್ತು ಊಟ ಮಾತ್ರ. ಪಾಯಸ, ಒಬ್ಬಟ್ಟು ಮತ್ತು ಕುಂಬಳಕಾಯಿ, ಕಡಲೆಬೇಳೆ, ಹುಳಿ ಮಾಡಿದರು. ಹಂಗೇ ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ, ಮಜ್ಜಿಗೆ, ಅನ್ನ, ಸಾಂಬಾರು. ಸೊ ಇಷ್ಟು ಐಟಮ್ಸ್ನ ಮಾಡಿದರು. ಸಖತ್ತಾಗಿ ಬ್ಯಾಟಿಂಗ್ ಕೂಡ ಆಯಿತು. ಎಲ್ಲರಿಗೂ ಕೂಡ ಊಟ ಬಡಿಸಿದ್ದಾಯಿತು. ಸ್ವಲ್ಪ ಟೈಮ್ ಕೆಲಸ ಇರೋದ್ರಿಂದ ಮತ್ತು ಮನೇಲಿ ಎಲ್ಲರೂ ಇರೋದ್ರಿಂದ ಜಾಸ್ತಿ ನಾನೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಜಸ್ಟ್ ಸ್ವಲ್ಪ ಅಡುಗೆ ಮಾಡಿರೋದಾಗಿರ್ಬೋದು, ಮತ್ತು ಅಲ್ಲಿ ಕೆಲಸ ನಡೀತಿತ್ತಲ್ಲ ಅದೆರಡನ್ನೂ ಕೂಡ ಕ್ಲಿಪ್ಪಿಂಗ್ನ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಯಿತಾ? ನೆಕ್ಸ್ಟ್ ಬಂದುಬಿಟ್ಟು ಪೀರಿಯಡ್ ಆದಾಗ ಪೇನ್ ಅಂತೂ ಸಿಕ್ಕಾಬಟ್ಟೆ ಬರ್ತಿರುತ್ತೆ ಅಲ್ವಾ? ಅದಕ್ಕೆ ಏನು ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ. ಆಲ್ಮೋಸ್ಟ್ ಹುಡುಗಿರಿಗೆಲ್ಲ ಇದೇ ಸಮಸ್ಯೆ ಇರುತ್ತೆ. ನನಗೂ ಕೂಡ ಸಿಕ್ಕಾಬಟ್ಟೆ ಪೇನ್ ಆಗ್ತಾ ಇರುತ್ತೆ. ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಲ್ವಾ. ಇದು ಬಂದುಬಿಟ್ಟು ಹಾಟ್ ವಾಟರ್ ಬ್ಯಾಗು. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ತುಂಬ ಹತ್ತತ್ರ 1.5 ವರ್ಷ 2 ವರ್ಷದಿಂದ ಯೂಸ್ ಮಾಡ್ತಾನೇ ಇದ್ದೀನಿ. ಸಿಕ್ಕಾಬಟ್ಟೆ ಪೇನ್ ರಿಲೀಫ್ ಆಗುತ್ತೆ ಅಂತಲೇ ಹೇಳ್ತಿದ್ದೀನಿ ನಿಮ್ಮ ಜೊತೆ. ಸೊ ಈ ಬ್ಯಾಗ್ನ ನೀವು ತೊಗೊಂಡು ಇಟ್ಕೊಂಡ್ರೆ ತುಂಬ ಟೈಮ್ವರೆಗೆ ಯೂಸ್ ಮಾಡ್ಬೋದು. ನಿಮ್ಮ ಬರೀ ಹೊಟ್ಟೆ ನೋವು ಅಂತ ಅಲ್ಲ, ಪ್ರತಿ ಒಂದು ಪೇನ್ಗೂ ಕೂಡ ಇಟ್ಕೊಂಡು ಯೂಸ್ ಮಾಡ್ಬೋದು, ಆಯಿತಾ? ಬೆನಿಫಿಟ್ ಅಂತೂ ಸಿಕ್ಕಾಬಟ್ಟೆ ಇದೆ ಇದರಿಂದ. ಫಸ್ಟ್ ನಾನು ಹೇಳ್ತಾ ಇರೋದು, ಇದಕ್ಕೆ ಹಾಟ್ ವಾಟರ್ನ ಬಿಸಿ ಮಾಡಿ ಅದರೊಳಗೆ ಫಿಲ್ ಮಾಡಿಕೊಂಡು ನೀಟಾಗಿ ಅದನ್ನು ಕ್ಯಾರಿ ಮಾಡಿದ್ರೆ, ನೀವು ಪೇನ್ ಇರೋ ಜಾಗಕ್ಕೆ ಇಟ್ಕೊಂಡ್ರೆ ಸಾಕು, ರಿಲೀಫ್ ಅಂತ ಅನಿಸುತ್ತೆ. ಸೊ ಮತ್ತು ಪೀರಿಯಡ್ ಪ್ರಾಬ್ಲಮ್ ಇದ್ದಾಗ ಆದಷ್ಟು ನೀವು ಬಿಸಿನೀರಲ್ಲಿ ಸ್ನಾನ ಮಾಡಿ, ಓಕೆನಾ? ಡೈಲಿ, ಅಂದರೆ ನಿಮ್ಮದು ಪೀರಿಯಡ್ ಸೈಕಲ್ ಮುಗಿಯೋವರೆಗೂ ಬಿಸಿ ನೀರಲ್ಲಿ ಡೈಲಿ ಸ್ನಾನ ಮಾಡೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಮತ್ತು ಬಾಡಿ ಪೇನು ಕೂಡ ಕಡಿಮೆ ಆಗುತ್ತೆ. ಅಷ್ಟೊಂದೇನು ಸೊಂಟ ನೋವು, ಹೊಟ್ಟೆ ನೋವು ಅಂದರೆ ಅಷ್ಟೊಂದೇನು ಅಂತ ಬರೋದಿಲ್ಲ, ಸ್ವಲ್ಪ ರಿಲೀಫ್ ಅನ್ನೋ ಥರ ಫೀಲ್ ಆಗುತ್ತೆ, ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ವಾಕ್ ಮಾಡಿದಷ್ಟು ನಿಮಗೆ ಸ್ಟ್ರೆಂತ್ ಸಿಗುತ್ತೆ. ಅಕಸ್ಮಾತ್ ನೀವು ಪೇನ್ ಆಗ್ತಿದೆ ಅಂದ್ಬಿಟ್ಟು ಸುಮ್ಮನೆ ಮಲ್ಕೊಂಬಿಟ್ರೆ ಅಷ್ಟೊಂದು ರಿಲೀಫ್ ಅನಿಸಲ್ಲ. ಮತ್ತು ಒಂಥರ ಏನೋ ಸಿಟ್ಟಂತೂ ಸಿಕ್ಕಾಬಟ್ಟೆ ಬರುತ್ತೆ ಅಲ್ವಾ? ಆ ಟೈಮಲ್ಲಿ ತುಂಬ ಸ್ಟ್ರೆಸ್ ಅನಿಸ್ತಾ ಇರುತ್ತೆ, ಕೋಪ ಜಾಸ್ತಿ ಬರ್ತಾ ಇರುತ್ತೆ. ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಅಂತೂ ಜಾಸ್ತಿ ಆಗೇ ಆಗುತ್ತೆ ಅಲ್ವಾ? ಸೊ ನೀವು ಏನಾದ್ರು ತಿನ್ನಬೇಕು ಅಂತಂದರೆ ಡಾರ್ಕ್ ಚಾಕ್ಲೇಟ್ ಬರುತ್ತಲ್ಲ, ಅದನ್ನು ಕ್ಯಾರಿ ಮಾಡಿ, ಮತ್ತು ಬಿಸಿನೀರು ಕುಡೀರಿ ಹೆಚ್ಚಾಗಿ. ಹಾಗೆಯೇ ಹೋಮ್ ಮೇಡ್ ಏನೇನೋ ಮಾಡ್ಕೊತಿರ್ತಾರೆ ಅಲ್ವಾ? ಸೊ ಅದನ್ನೆಲ್ಲ ಟ್ರೈ ಮಾಡಿ ನೋಡಬಹುದು. ನಾನಷ್ಟು ಹಾಟ್ ವಾಟರ್ ಜಾಸ್ತಿ ಕುಡಿತೀನಿ, ಮತ್ತು ಹಾಟ್ ವಾಟರ್ ಬ್ಯಾಗ್ ಯೂಸ್ ಮಾಡ್ತೀನಿ. ಅದನ್ನು ಬಿಟ್ಟು ಎಳ್ನೀರು ಕುಡಿತೀನಿ, ಸ್ವಲ್ಪ ಟೈಮ್ ವಾಕ್ ಮಾಡ್ತೀನಿ. ಬಿಸಿಲಲ್ಲಂತೂ ಸ್ವಲ್ಪ ಟೈಮ್ ನಾನು ಇಟ್ಕೊತೀನಿ, ಅಂದರೆ ಬಿಸಿಲಲ್ಲಿ ಕಾಯ್ತೀನಿ ನಾನು ಸ್ವಲ್ಪ ಬಿಸಿಲನ್ನ. ಅವಾಗೊಂದು ಸ್ವಲ್ಪ ಏನೋ ಒಂಥರ ಅನಿಸ್ತಿರುತ್ತೆ. ಆದಷ್ಟು ನೀವು ಬೆಚ್ಚಗಿರೋ ಬಟ್ಟೆನ ಧರಿಸಿ, ಓಕೆನಾ? ಎಷ್ಟು ನೀವು ಬೆಚ್ಚಗಿರ್ತೀರೋ ಅಷ್ಟು ನಿಮಗೆ ಬೆನಿಫಿಟ್ ಅಂತಲೇ ಹೇಳ್ಬಹುದು.
ವಾಕ್ ಮಾಡಿ ಮತ್ತು ಎಳ್ನೀರು ಕುಡೀರಿ, ಬಿಸಿನೀರು ಕುಡೀರಿ. ಮತ್ತು ಆದಷ್ಟು ಹೊಟ್ಟೆಗೆ ಏನಾದರೂ ತಿನ್ನೋದಕ್ಕೆ ಟ್ರೈ ಮಾಡಿ, ಇಲ್ಲ ನಿಮ್ಗೇನು ಇಷ್ಟ ಅದನ್ನು ಟ್ರೈ ಮಾಡಿ. ಅಷ್ಟು ಮಸಾಲೆ ಐಟಮ್ಸ್ನ ಈ ಟೈಮಲ್ಲಿ ಅಂದರೆ ಸೈಕಲ್ ಮುಗಿಯೋವರೆಗೆ ಅಷ್ಟು ಮಸಾಲೆ ಐಟಮ್ಸ್ನ ತಿನ್ನೋಕೆ ಹೋಗಬೇಡಿ ಆಯಿತಾ. ಅಷ್ಟು ಒಂಥರ ಏನೋ ಬೇರೆ ಥರ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಹೇಳಿದೆ. ಮತ್ತು ಆದಷ್ಟು ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸುಮ್ಮನೆ ಪೇನ್ ಆಗ್ತಿದೆ ಅಂತ ಅಳೋದ್ರಿಂದ ಇಲ್ಲ ಏನೋ ಇನ್ನೊಂದೇನೋ ಮಾಡೋದ್ರಿಂದ ನಮ್ಮ ಪೇನ್ ಕಡಿಮೆ ಆಗಲ್ಲ ಅಲ್ವಾ. ಆದಷ್ಟು ನಮ್ಮ ಪ್ರಾಬ್ಲಮ್ಸ್ಗೆ ನಾವೇ ಸೊಲ್ಯೂಷನ್ನ ಹುಡ್ಕೋಬೇಕು. ಹಾಗಾಗಿ ನಾನು ಹೇಳಿದೆ ಅಷ್ಟೇ. ಕೆಲವೊಂದು ಟಿಪ್ಸ್ಗಳನ್ನ ನಾನು ಫಾಲೋ ಮಾಡೇ ಮಾಡ್ತೀನಿ. ಹಂಗೇ ಒಂದು ಸ್ವಲ್ಪ ಹೊತ್ತು ಯೋಗ ಅಂತೂ ಮಾಡೇ ಮಾಡ್ತೀನಿ. ಅದರಿಂದ ಸ್ವಲ್ಪ ಪೇನ್ ಕಡಿಮೆ ಆದಂಗೆ ಅನ್ನೋ ಥರ ಫೀಲ್ ಆಗುತ್ತೆ. ಅದರಿಂದ ಆದಷ್ಟು ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಆದಷ್ಟು ನಿಮಗೆ ಕಂಫರ್ಟಬಲ್ ಅನ್ನೋ ಥರ ಬಟ್ಟೆಗಳನ್ನ ಯೂಸ್ ಮಾಡಿ, ಓಕೆನಾ. ಮತ್ತು ಇವಾಗ ಬಂದುಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು 4 ಯೋಗ ಯಾವ ಥರ ಮಾಡಬಹುದು, ಎಕ್ಸಸೈಜ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಯಾವ್ದು ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ. ನಾನು ಇವಾಗ ನಿಮ್ಗೆ ತೋರಿಸ್ತಾ ಇರೋದು ಬಂದುಬಿಟ್ಟು ಚೈಲ್ಡ್ ಪೋಸ್ ಅಂತ. ಸೊ ನಾನು ಯಾವ ಥರ ಮಲಗಿದ್ದೀನಿ ಆ ಥರ ಸ್ವಲ್ಪ ಫಿಲ್ಲೋನ ನಮ್ಮ ಹೊಟ್ಟೆ ಭಾಗಕ್ಕೆ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ಸ್ವಲ್ಪ ಪೇನ್ ರಿಲೀಫ್ ಅನಿಸುತ್ತೆ. ತುಂಬ ಪೇನ್ ಬರ್ತಿದೆಯಾ, ಆದಷ್ಟು ಈ ಥರ ಟ್ರೈ ಮಾಡಿ ನೋಡಿ. ಸೆಕೆಂಡ್ ಒನ್ ನೀವು ನೋಡ್ತಾ ಇರ್ಬೋದು, ಬ್ಯಾಕ್ ಪೇನ್ ಹತ್ರ ಇಟ್ಕೊಂಡ್ರೆ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ಇವಾಗ ಲೆಗ್ದು ಪೋಸ್ ಮಾಡ್ತಿದ್ದೀನಿ. ನಾನು ನಿಮ್ಗೆ ತೋರಿಸ್ತಿದ್ದೀನಿ ಅಲ್ವಾ. ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ಅಂಥ ಯೋಗ ಇದೆ ಎಕ್ಸಸೈಜ್ಗಳು. ಅದನ್ನು ಸರ್ಚ್ ಮಾಡಿ ನಿಮ್ಗೆ ಯಾವ್ದು ಯೂಸ್ ಆಗುತ್ತೆ, ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ಟ್ರೈ ನೋಡಿ, ಓಕೆನಾ. ಆದಷ್ಟು ಪೇನ್ ರಿಲೀಫ್ ಆಗೇ ಆಗುತ್ತೆ ಅಂತಲೇ ಹೇಳ್ತೀನಿ. ನನಗಂತೂ ಸಿಕ್ಕಾಬಟ್ಟೆ ಪೇನ್ ಬಂದೇ ಬರುತ್ತೆ. ನಾನಂತೂ ಇದೇ ರೀತಿ ಪ್ರಾಬ್ಲಮ್ನ ಸೊಲ್ಯೂಷನ್ನ ಹುಡ್ಕೋತೀನಿ, ಕ್ಯಾರಿ ಮಾಡ್ತೀನಿ ಕೂಡ. ಮತ್ತು ಇವಾಗ ಬಂದ್ಬಿಟ್ಟು ಜಿರ್ಲೆ ಅಂತೂ ಮನೇಲಿ ಇದ್ದೇ ಇರುತ್ತೆ ಅಲ್ವಾ. ಆಲ್ಮೋಸ್ಟ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಇದೊಂದು ಸಮಸ್ಯೆ ಅಂತಲೇ ಹೇಳ್ಬೋದು. ಆದಷ್ಟು ಇದು ಕಿಚನಿಂದನೇ ಬರೋದಲ್ವ, ಕಿಚನಿಂದನೇ ಜಿರ್ಲೆಗಳು ಸ್ಟಾರ್ಟ್ ಆಗೋದು ಅಂತಲೇ ಹೇಳ್ತೀನಿ. ನಿಮ್ಮ ಮನೇಲಿ ಊದುಬತ್ತಿ ಇರುತ್ತೆ ಅಲ್ವಾ. ಸೊ ಊದುಬತ್ತಿ ಕಡ್ಡಿಗಳನ್ನ ತಗೊಳ್ಳಿ. ನಾನು ಯಾವ ಥರ ಬಿಡಿಸ್ಕೊತಿದ್ದೀನಿ ನೀವು ನೋಡ್ತಾ ಇರ್ಬೋದು. ಅದರದ್ದು ಬ್ಲ್ಯಾಕ್ ಪಾರ್ಟ್ ಇದೆಯಲ್ವ, ಅದನ್ನು ನೀಟಾಗಿ ಬಿಡಿಸ್ಕೊಳ್ಳಿ. ಮತ್ತು ಇದ್ರ ಜೊತೆ ಒಂದು ಸ್ವಲ್ಪ ಕರ್ಪೂರ, ನೀವು ಧೂಪ ಹಾಕೋದಕ್ಕೆ ಯೂಸ್ ಮಾಡ್ತೀರಲ್ಲ, ಕರ್ಪೂರನ ತಗೊಳ್ಳಿ. ಸೊ ಇದೆರಡೂ ನಮಗೆ ತುಂಬ ಅಂದರೆ ಇದ್ರ ಸ್ಮೆಲ್ಲು ತುಂಬ ಇಷ್ಟ ಆಗುತ್ತೆ. ಬಟ್ ಈ ಸ್ಮೆಲ್ಲು ಜಿರ್ಲೆಗಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಮತ್ತು ಅದಕ್ಕೆ ಒಂಥರ ಏನೋ ಬೇರೆ ಥರ ಪಾಯ್ಸನ್ ಅಂತ ಏನು ಹೇಳ್ತೀವಿ, ಸೊ ಆ ಥರ ಕೆಲಸ ಮಾಡುತ್ತೆ ಇದು. ಇದನ್ನು ಆದಷ್ಟು ಸಣ್ಣಕ್ಕೆ ಪುಡಿ ಮಾಡ್ಕೊಳ್ಳಿ, ಓಕೆನಾ. ಪುಡಿ ಮಾಡಿಕೊಂಡು ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಈ ಬೌಲ್ಗೆ ನಾವು ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಅಂಥ ಊದುಬತ್ತಿ ಮತ್ತು ಕರ್ಪೂರ 2 ಪುಡಿನೂ ಕೂಡ ನೀರೊಳಗಡೆ ಹಾಕ್ಬಿಟ್ಟು 1 ಅವರ್ ಇದನ್ನು ಸುಮ್ಮನೆ ಹಂಗೆ ಮುಚ್ಚಿಟ್ಬಿಡಿ. ಸೊ ಅದು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಕರ್ಪೂರ ಮತ್ತು ಊದುಬತ್ತಿದು ಏನು ಪುಡಿ ಮಾಡಿಟ್ಟಿದ್ದೀವಿ ಅದು ಚೆನ್ನಾಗಿ ಮಿಕ್ಸ್ ಆದಾಗ ಅದು ಲಿಕ್ವಿಡ್ ಥರ ಈ ಔಷಧಿ ಯೂಸ್ ಆಗುತ್ತೆ, ಓಕೆನಾ. ಇದನ್ನು ನಾವು ಸ್ಪ್ರೇ ಬಾಟ್ಲು ಬರುತ್ತೆ ಅಲ್ವಾ, ಅದಕ್ಕೆ ಯೂಸ್ ಮಾಡಿಕೊಂಡು ಸ್ಪ್ರೇ ಮಾಡೋದ್ರಿಂದ ಆದಷ್ಟು ಜಿರ್ಲೆ ಕಡ್ತಿಂದ ತಪ್ಪಿಸ್ಕೋಬೋದು. ಇವಾಗ ನೀವು ನೋಡ್ತಾ ಇರ್ಬೋದು 1 ಅವರ್ ಆದಮೇಲೆ ನಾನು ಅದನ್ನು ತೋರಿಸ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಆದಷ್ಟು ಇದನ್ನು ಸ್ವಲ್ಪ ನೀಟಾಗಿ ಜಾಲರಿ ತೊಗೊಂಡು ಸೋಸಿ ಇಟ್ಕೊಳ್ಳಿ, ಓಕೆನಾ. ಸೋಸಿ ಇಟ್ಕೊಂಡಾದ್ಮೇಲೆ ಪ್ಲಾಸ್ಟಿಕ್ ಬಾಟಲ್ದು ಸ್ಪ್ರೇ ಬಾಟಲ್ಗಳು ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ, ಇಲ್ಲ ನೀವು ಅಂಗಡಿಲೂ ಕೂಡ ಪರ್ಚೇಸ್ ಮಾಡ್ಬೋದು. ಈ ಥರ ಒಂದು ಸ್ಪ್ರೇ ಬಾಟಲ್ನ ತೊಗೊಂಡು ಇಲ್ಲಿಗೆ ಫಿಲ್ ಮಾಡ್ಕೊಳ್ಳಿ. ಅದನ್ನು ಫಿಲ್ ಮಾಡಿಕೊಂಡು ಎಲ್ಲೆಲ್ಲಿ ಜಿರ್ಲೆ ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ, ಆದಷ್ಟು ನೋಡಿರ್ತೀರಾ. ಸೊ ಕಿಚನಲ್ಲಿ ಸ್ಟವ್ ಹತ್ರ ಆಗಿರ್ಬೋದು, ಇಲ್ಲ ಸಿಂಕ್ ಹತ್ರನೇ ಜಾಸ್ತಿ ಬರೋದು. ಆದಷ್ಟು ಎಲ್ಲೆಲ್ಲಿ ಬರುತ್ತೆ ಅಲ್ಲಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಸ್ಪ್ರೇ ಎಲ್ಲ ಮಾಡ್ಕೊಳ್ಳಿ. ಮತ್ತು ಇದನ್ನು ಒಂದು ಕಾಟನ್ ಬರುತ್ತಲ್ಲ, ಸೊ ಅಲ್ಲಿಗೆ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಅದನ್ನು ಕೂಡ ಎತ್ತಿ ಇಟ್ಕೋಬೋದು. ನಾನು ತೋರಿಸ್ತಿದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು. ಇದನ್ನು ಸಣ್ಣ ಉಂಡೆ ರೀತಿ ಮಾಡಿಕೊಂಡು ಅಲ್ಲಿಗೆ ಸ್ಪ್ರೇ ಮಾಡ್ಕೊಳ್ಳಿ. ಇದನ್ನು ಸ್ಪ್ರೇ ಮಾಡ್ಕೊಂಡಾದ್ಮೇಲೆ ಇದು ಎಲ್ಲೆಲ್ಲಿ ಜಿರ್ಲೆ ಓಡಾಡ್ತಿರುತ್ತೆ ಅಲ್ಲಲ್ಲಿ ಇಡ್ಬೋದು. ನಿಮ್ಮ ಮನೇಲಿ ಏನಾದ್ರು ಮಗು ಇದ್ದರೆ ಆದಷ್ಟು ಸೇಫಾಗಿ ಯೂಸ್ ಮಾಡಿ, ಓಕೆನಾ. ಅಂದರೆ ಅಕಸ್ಮಾತ್ ಅದು ಉಂಡೆ ಏನೋ ಅಂದ್ಕೊಂಡು ಬಾಯಿಗೆ ಹಾಕೊಳ್ಳೋದನ್ನ ಅದನ್ನು ಮಿಸ್ ಮಾಡ್ಕೋಬೇಕು. ಸೊ ಸೇಫ್ಟಿಯಿಂದ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲೆಲ್ಲಿ ಬರುತ್ತೆ ಅಲ್ಲಲ್ಲಿ ಈ ಕಾಟನ್ನ ಅಲ್ಲಿಗೆ ಅದ್ದಿ ಅದನ್ನು ಇಟ್ಕೊಳ್ಳಿ. ಸೊ ಇದರಿಂದನೂ ಬೆನಿಫಿಟ್ ಆಗುತ್ತೆ. ಒಂದ್ಸತಿ ಈ ಥರ ಹೋಮ್ ಮೇಡ್ ರೆಮಿಡಿನ ಟ್ರೈ ಮಾಡಿ ನೋಡಿ. ಆದಷ್ಟು ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಆಗುತ್ತೆ ಕೂಡ. ನಾನು ಟ್ರೈ ಮಾಡ್ತಿದ್ದೀನಿ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮತ್ತು ಎಲ್ಲೆಲ್ಲಿ ಸ್ಪ್ರೇ ಮಾಡಬೇಕು, ಸಿಂಕ್ ಹತ್ರ ಆಗಿರ್ಬೋದು, ನಿಮ್ಗೆ ಎಲ್ಲೆಲ್ಲಿ ಬರುತ್ತೆ ಅಂತ ಅನಿಸುತ್ತೆ ಅಲ್ಲಿ ಆದಷ್ಟು ಸ್ಪ್ರೇ ಮಾಡಿ. ಇದರಿಂದ ಏನು ಸೈಡ್ ಎಫೆಕ್ಟ್ ಅನ್ನೋ ಥರ ಏನಿಲ್ಲ. ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಏನೇ ಆದ್ರೂ ನಮಗೆ ಆದಷ್ಟು ನಾವು ಸೇಫಾಗಿದ್ದಷ್ಟು ನಮಗೇ ಒಳ್ಳೆಯದಲ್ವಾ. ಹಾಗಾಗಿ ಹೇಳಿದೆ, ಫುಡ್ ಐಟಮ್ಸ್ ಇರ್ಬೋದು ಅದರಿಂದ ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಸ್ಪ್ರೇ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಕಿತ್ಲೆ ಹಣ್ಣನ್ನು ಯಾರು ಇಷ್ಟಪಡ್ತೀರಾ?
ಸೊ ಇಷ್ಟಪಡೋರಿಗೆ ಇನ್ನೊಂದು ರೆಮಿಡಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಏನಪ್ಪ ಅಂದರೆ ಕಿತ್ಲೆನ ತಿನ್ಕೊಂಡು ಸಿಪ್ಪೆನ ಆದಷ್ಟು ನಾವು ಬಿಸಾಕ್ತೀವಿ ಅಲ್ವಾ. ನೀವು ಅದನ್ನು ಸ್ಟೋರ್ ಮಾಡಿಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿಡಿ. ಓಕೆನಾ, ಒಣಗಿಸಿಟ್ಟಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಬಿ. ಏನಕ್ಕಪ್ಪ ಇದನ್ನು ಮಾಡ್ತಿದ್ದೀನಿ ಅಂದರೆ ಫೇಸ್ಗೆ ನಾವು ಗ್ಲೋ ಬರಬೇಕು, ಫೇಸ್ ಕ್ರೀಮ್ನ ಹೋಮ್ ಮೇಡಾಗಿ ಪ್ರಿಪೇರ್ ಮಾಡ್ಕೋಬೇಕು ಅಂತಂದರೆ ಫೇಸ್ನ ಈ ಥರ ಟ್ರೈ ಮಾಡಿ. ಓಕೆನಾ, ಜಸ್ಟ್ ಏನಿಲ್ಲ, ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಳಿ. ಸ್ವಲ್ಪ ತರಿಯಾಗಿಯೇ ಬರುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ನಾವು ಫೇಸ್ ವಾಶಿಗೆ ತಾನೇ ಯೂಸ್ ಮಾಡ್ತಿದ್ದೀವಿ, ಮತ್ತು ವಾಶ್ ಮಾಡ್ಬೋದಲ್ವಾ. ಸೊ ಹಾಗಾಗಿ ಮತ್ತು ಹೋಮ್ ಮೇಡ್ ಅರಿಶಿನ ಪುಡಿ ಹಾಗೆಯೇ ಕಡಲೆ ಹಿಟ್ಟು ಇದನ್ನೆರಡೂ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ನಾನು ಕಿತ್ಲೆನ ಸಿಪ್ಪೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಎರಡಕ್ಕೂ ಮಿಕ್ಸ್ ಮಾಡಿ ಬೇಕು ಅಂತಂದರೆ ಮಿಕ್ಸ್ ಮಾಡೋಕ್ಕಾಗಿಲ್ಲ ಸರಿಯಾಗಿ ಅಂತಂದರೆ ಮತ್ತೆ ಇದನ್ನು ಇನ್ನೊಂದು ಸಾರಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದು ರೌಂಡ್ ರುಬ್ಕೊಬಂದರೆ ಸಾಕು. ಆದಷ್ಟು ಪೌಡರ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಮಿಕ್ಸ್ ಮಾಡಿ ಟ್ರೈ ಮಾಡಿ ನೋಡಿದೆ, ಬಟ್ ಅದಷ್ಟು ಕರೆಕ್ಟಾಗಿ ಮಿಕ್ಸ್ ಆಗಲಿಲ್ಲ. ಅದಕ್ಕೆ ಏನು ಮಾಡಿದೆ, ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡು ಬಂದೆ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಆಗಿದೆ ಅಂತ. ಎಲ್ಲಿ ಅಂಗಡಿಲಿ ಕೂಡ ಇಷ್ಟು ನಾವು ಅಮೌಂಟ್ ಕೊಟ್ಟು ತಗೊಬಂದರೂ ಇಷ್ಟು ಪ್ಯೂರಾಗಿ ಸಿಗಲ್ಲ ಅಂತ ಅನ್ಕೋತೀನಿ. ಸೊ ಆದಷ್ಟು ಮನೆಯಲ್ಲಿರೋ ಐಟಮ್ಸ್ನೇ ಬಳಸ್ಕೊಂಡು ಫೇಸ್ನ ಆದಷ್ಟು ಗ್ಲೋ ಆಗಿ ಇಟ್ಕೊಳ್ಳೋದಕ್ಕೆ ಇಲ್ಲ ಹೋಮ್ ಮೇಡ್ ರೆಮಿಡಿನೇ ಆದಷ್ಟು ಯೂಸ್ ಮಾಡಿ. ಓಕೆನಾ, ಸುಮ್ಮನೆ ಕೆಮಿಕಲ್ ಎಲ್ಲ ತಗೊಬಂದು ಹಚ್ಚಿ ಹಾಳು ಮಾಡ್ಕೊಳ್ಳೋದಕ್ಕಿಂತ ಹೋಮ್ ಮೇಡ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ತೀನಿ. ನಾನಂತೂ ಫೇಸ್ ಕೇರ್ ಮಾಡೋದನ್ನಂತೂ ತುಂಬ ದಿನದಿಂದ ಬಿಟ್ಬಿಟ್ಟಿದ್ದೆ. ಹತ್ರ ಒಂದು 6 to 7 ಮಂತೇ ಆಗಿಬಿಟ್ಟಿದೆ ಅಂತಲೇ ಹೇಳ್ತಿದ್ದೀನಿ. ಇವಾಗಂತೂ ಸಿಕ್ಕಾಬಟ್ಟೆ ಪಿಂಪಲ್ಸ್ ಎಲ್ಲ ಆಗಿಬಿಟ್ಟಿದೆ. ಎಣ್ಣೆ ಜೆಡ್ ತಿಂದು ಏನೇನೋ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಆದಷ್ಟು ನಿಮ್ಮ ಜೊತೆ ಕೂಡ ಫೇಸ್ನ ಕೂಡ ಕ್ಲೀನ್ ಮಾಡ್ಕೊಂಡಾಗುತ್ತೆ ಅಂತ ಈ ರೆಸಿಪಿನ ತೋರಿಸ್ತಿದ್ದೀನಿ. ಹಂಗೆ ನೀವು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಇದನ್ನು ತಗೊಂಡು ಸ್ವಲ್ಪ ನೀರು ಅಥವಾ ಹಾಲು, ಮೊಸರು ನಿಮ್ಗೆ ಯಾವ್ದು ಯೂಸ್ ಆಗುತ್ತೆ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಫೇಸ್ಗೆ ಹಚ್ಚಿ ಒಂದು 10 to 15 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. ಆದಷ್ಟು ಒಂದು 2 or 3 ಮಂತ್ಸ್ ಆದರೂ ಇದನ್ನು ಟ್ರೈ ಮಾಡಿ. ಓಕೆ, ನಾವು ಸುಮ್ಮನೆ ಸ್ಟಾರ್ಟಿಂಗೇ ಟ್ರೈ ಮಾಡಿದ ತಕ್ಷಣ ಗ್ಲೋ ಆಗಿಬಿಡುತ್ತೆ, ಪಿಂಪಲ್ಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ ಅಂತ ನಾನಂತೂ ಹೇಳಲ್ಲ. ಯಾಕಂದರೆ ತುಂಬ ದಿನದವ್ರಿಗೆ ಯೂಸ್ ಮಾಡಿನೇ ಅದು ರಿಸಲ್ಟ್ ಸಿಗೋದು. ಸುಮ್ಮನೆ 1 or 2 ಡೇಸ್ ಇಲ್ಲ 1 ವೀಕು 2 ವೀಕುಗೇ ರಿಸಲ್ಟ್ ಸಿಗಲ್ಲ. ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಡಕ್ಟ್ ಆದರೂ ಅಷ್ಟೇ, ಅಟ್ಲೀಸ್ಟ್ 3 ಮಂತ್ ಆದರೂ ಅದನ್ನು ಯೂಸ್ ಮಾಡಿ ಆಮೇಲೆ ರಿಸಲ್ಟ್ನ ನೋಡಬೇಕು. ಸೊ ಇದನ್ನು ಬಂದುಬಿಟ್ಟು ನೀವು ಒಂದು ಫ್ರಿಜ್ಜಲ್ಲೂ ಕೂಡ ಸ್ಟೋರ್ ಮಾಡ್ಕೋಬೋದು. ಓಕೆನಾ, ಅಕಸ್ಮಾತ್ ಆಗಲ್ಲ ಫ್ರಿಜ್ ಇಲ್ಲ ಅಂದರೆ ಹೊರಗಡೆನೂ ಆದಷ್ಟು ಸ್ವಲ್ಪ ಬೇಗನೆ ಖಾಲಿ ಮಾಡ್ಕೊಳ್ಳಿ, ಯಾಕಂದರೆ ಸ್ಮೆಲ್ ಬರುತ್ತೆ. ಹಾಗಾಗಿ ಹೇಳ್ದೆ ಅಷ್ಟೇ. ಸೊ ಇದು ಇಷ್ಟ ಆಗುತ್ತೆ ನಿಮಗೆ ರೆಮಿಡಿ ಅಂತ ಹೇಳ್ತೀನಿ. ಹಂಗೇನೆ ನಿಮ್ಮ ಜೊತೆ ಇನ್ನೊಂದು ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ನಾನು ನಿಮಗೆ ತುಂಬ ಹಿಂದೆನೇ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಬ್ರಹ್ಮಕಮಲ ಗಿಡದ್ದು ನಾನು ಹೂ ಬಿಡಿಸ್ಬೇಕು, ಅದನ್ನು ಬೆಳೆಸ್ಬೇಕು ಅಂತ ತುಂಬ ಇಷ್ಟಪಟ್ಕೊಂಡಿದ್ದೀನಿ ಅಂತ. ಸೊ ಅದನ್ನು ಎಲೆನ ತೊಗೊಬಂದ್ಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೆ. ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಎಲೆನ ನೀರಲ್ಲಿ ಹಾಕಿದ್ರೆ ಬೇರು ಬರುತ್ತೆ ಅಂತ. ಸೊ ನಾನು ಕೂಡ ಟ್ರೈ ಮಾಡಿದೆ. ನೀವು ನೋಡ್ತಾ ಇರ್ಬೋದು ಸಖತ್ತಾಗಿ ಬೇರು ಬಂದಿದೆ. 15 to 20 ಡೇಸ್ ಆಗಿರ್ಬೋದು ಅಂತ ಅನ್ಕೋತೀನಿ. ಅದನ್ನು ಅಲ್ಲಿಗೆ ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬೇರು ಬಂದಿದೆ. ಇದನ್ನು ಒಂದು ಪಾಟ್ಗೆ ಅಥವಾ ಎಲ್ಲಿಗಾರು ಹಾಕೋಣ ಅಂತ ನೋಡಿದೆ, ಪಾಟ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಂಗೇನೆ ಒಂದು ಬಕೆಟ್ ಥರ ಇರೋದಿತ್ತು, ಅಲ್ಲಿಗೇ ಮಣ್ಣು ತುಂಬಿಸಿ ಇವಾಗ ಗಿಡನ ಹಾಕ್ತಾಯಿದ್ದೀನಿ. ನೋಡೋಣ ಚಿಗುರು ಬರುತ್ತಾ ಅಂತ. ಬೇರೆ ಬಂದಿದೆ ಅಂತಂದಮೇಲೆ ಚಿಗುರೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಇಷ್ಟ ಆದರೆ ಇದನ್ನು ಟ್ರೈ ಮಾಡಿ ನೋಡಿ. ಓಕೆನಾ, ಪಕ್ಕ ಸಕ್ಸಸ್ ಆಗೇ ಆಗುತ್ತೆ. ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡಿದ್ದು, ಬರುತ್ತಾ ಬರೋಲ್ವಾ ಅಂತಲೇ ಟ್ರೈ ಮಾಡಿದೆ, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ನೀವೇನಾದ್ರು ಬೆಳೆಸಬೇಕು ಅಂತಂದರೆ ಈ ಥರ ಎಲೆನ ತೊಗೊಬಂದು ನೀರಲ್ಲಿಟ್ಟು ಒಂದು 15 to 20 ಡೇಸ್ ಇಟ್ಕೊಂಡು ಮತ್ತು ಇದನ್ನು ಮಣ್ಣಿಗೆ ಹಾಕಿ ಬೆಳೆಸಬಹುದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ಆದಷ್ಟು ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.